ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಿಮ್ಗೆ ಜೋಳದ ರೊಟ್ಟಿ ಮಾಡಕ್ ಬರಲ್ಲ ಅಂದ್ರೆ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ತುಂಬಾ ಈಸಿಯಾಗಿ ಸಿಕ್ಕಾಬಡೆ ಟೇಸ್ಟಿಯಾಗಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಪಕ್ಕಾ ಇಷ್ಟಪಡ್ತೀರಾ. ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡಿದೀನಿ. ಇದಕ್ಕೆ ಒಂದ್ 8 ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇದೆ. ಖಾರ ಕಡಿಮೆ ಇರುವಂತ ಮೀಡಿಯಂ ಖಾರ ಇರೋ ಮೆಣಸಿನಕಾಯಿನೇ ತಗೊಳ್ಳಿ. ನಂತರ ಒಂದು ಸಣ್ಣ ಕಪ್ ಆಗುವಷ್ಟು ಶೇಂಗಾ, 3 ಇಂದ 4 ಚಮಚ ಅನ್ಕೊಳ್ಳಿ. ಜೊತೆಗೆ ಒಂದ್ ಚಮಚ ಕುಕ್ಕಿಂಗ್ ಆಯಿಲ್. ಇದೆಲ್ಲ ಸೇರಿಸಿ ಚೆನ್ನಾಗಿ ಹುರಿಬೇಕು. ಈ ಮಧ್ಯದಲ್ಲಿ ಒಂದ್ ಕಡ್ಡಿ ಕರಿಬೇವು, 1 ಇಂಚ್ ಆಗುವಷ್ಟು ಹಸಿ ಶುಂಠಿ, ಜೊತೆಗೆ ಒಂದ್ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಕೂಡ ತಗೊಂಡಿದ್ದೀನಿ. ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಎಲ್ಲಾನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಜಾಸ್ತಿ ಮಾಡಿದ್ರೆ ಸಪರೇಟ್ ಆಗಿ ಎಲ್ಲಾನು ಫ್ರೈ ಮಾಡ್ಕೊಂಡು ತಗೊಳ್ಳಿ. ಈಗ ಇದೆಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ. ಒಂದು ಪ್ಲೇಟ್ ಅಲ್ಲಿ ತೆಗೆದು ಸೈಡ್ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ಬಾಣ್ಲೆಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸಪ್ಪೆ ಆದ್ರೆ ಅಷ್ಟು ಚೆನ್ನಾಗಿರಲ್ಲ, ಸೊ ಒಂಚೂರು ಉಪ್ಪು ಹಾಕಿನೇ ಮಾಡ್ಕೊಳ್ಳಿ. ನಂತರ 1.5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡೋದಕ್ಕೆ ಬಳಸ್ತೀವಲ್ಲ ಅದೇ ಹಿಟ್ಟು. 1 ಕಪ್ ನೀರ್ಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಹಿಟ್ಟನ್ನ ಸೇರಿಸಿದ್ದೀನಿ. ಜೋಳದ ಹಿಟ್ಟನ್ನ ಸೇರ್ಸಿದ ನಂತರ ಇನ್ನೇನದು ಒಂದ್ ಕುದಿ ಮೇಲ್ಗಡೆ ಬರ್ತಾ ಇದೆ ಅನ್ನೋಷ್ಟರಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉರಿನ ಹಾಗೆ ಇಟ್ಟು ಮಿಕ್ಸ್ ಮಾಡಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಬಿಗಿನರ್ಸ್ಗೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಗ್ಯಾಸ್ನ ಆಫ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ತುಂಬಾ ಗಟ್ಟಿ ಅಂತ ಅನ್ನಿಸ್ತು. ಹಾಗಾಗಿ ಮೇಲ್ಗಡೆಯಿಂದ ಇನ್ನೊಂದ್ ಸ್ವಲ್ಪ ನೀರನ್ನ ಸೇರ್ಸಿದೀನಿ. ಈ ತರ ನೀರ್ ಹಾಕಿದ್ರೆ ಏನು ತೊಂದ್ರೆ ಇಲ್ಲ, ಪರವಾಗಿಲ್ಲ ಹಾಕೊಳ್ಳಿ. ಸ್ವಲ್ಪ ನೀರ್ ಕಡಿಮೆ ಆದ್ರೆ ಗಂಟಾಗಲ್ಲ. ನೀರ್ ಜಾಸ್ತಿ ಆಗಿ ಹಿಟ್ಟು ಕಡಿಮೆ ಆದ್ರೆ ಫುಲ್ ಗಂಟಾಗೋಗ್ಬಿಡತ್ತೆ. ಇವಾಗ ನೋಡಿ ಮತ್ತೆ ನಾನು ಗ್ಯಾಸ್ನ ಆನ್ ಮಾಡಿದೆ. ಗಂಟೆಲ್ಲ ಹೊಡ್ಕೊಂಡು ಮಿಕ್ಸ್ ಮಾಡಿದಾದ ನಂತರ ಗ್ಯಾಸ್ನ ಆನ್ ಮಾಡ್ಕೊಂಡು ನಿಧಾನ ಉರಿನಲ್ಲಿ ಒಂದ್ ಸ್ವಲ್ಪನೂ ಗಂಟಿಲ್ದಂಗೆ ಇದನ್ನ ಬೇಯಿಸ್ಕೊಂಡಿದೀನಿ. ಈಗ ಇದಾಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಾದ ನಂತರ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ತರ ಸ್ವಲ್ಪ ಸ್ವಲ್ಪನೇ ತಗೊಂಡು ಕೈಯಲ್ಲೇನೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಮಿದ್ಕೋಬೇಕು. ಎಲ್ಲ ಒಟ್ಟಿಗೆ ಕಲ್ಸಿದ್ರು ಕೂಡ ನಡೆಯುತ್ತೆ. ತುಂಬಾ ಬಿಸಿ ಇರೋದ್ರಿಂದ ಕೈಗೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ತರ ಮುಷ್ಟಿ ಮಾಡ್ತಾ ಇದ್ದೀನಿ. ಕೈಯಲ್ಲೇ ಮುಷ್ಟಿ ಮಾಡ್ಕೋಬಹುದು, ಉಂಡೆ ಕಟ್ಕೋಬಹುದು. ಉಂಡೆ ಕಟ್ಟೋದಕ್ಕಿಂತ ಈ ತರ ಮುಷ್ಟಿ ಮಾಡಿದ್ರೆ ಬೇಗ ಬೇಯುತ್ತೆ. ಉಂಡೆ ಆದ್ರೆ ಒಳಗಡೆ ಸ್ವಲ್ಪ ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗತ್ತೆ. ಇದು ತಿನ್ನೋದಕ್ಕೂ ನನ್ಗೆ ಈ ತರ ಮುಷ್ಟಿ ಮಾಡಿದಾಗ, ಮುಷ್ಟಿ ಕಡುಬು ಮಾಡಿದಾಗ ಚೆನ್ನಾಗ್ ಅನ್ಸತ್ತೆ. ಹಾಗಾಗಿ ನಾನು ಈ ತರ ತೆಳುವಾಗಿ ಮುಷ್ಟಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೇ ತರ ಎಲ್ಲಾನು ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ. ನಾನೀಗ ತೋರಿಸಿರುವಂತ ಅಳತೆನಲ್ಲಿ ಇಬ್ಬರಿಗೆ ಮುಷ್ಟಿ ಕಡುಬು ಮಾಡ್ಕೊಳ್ಬಹುದು. ಇದಾದ ನಂತರ ಒಲೆ ಮೇಲೆ ಒಂದು ದೊಡ್ಡ ಬಾಣ್ಲೆಯಲ್ಲಿ ನೀರ್ ಹಾಕಿಟ್ಕೊಂಡಿದೀನಿ. ಒಂದ್ ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದೀನಿ. ಅದಾದ ನಂತರ ಒಂದು ಈ ತರ ಸಣ್ಣದಾಗಿ ತೂತಿರುವಂತ ಪ್ಲೇಟ್ ಅನ್ನ ತಗೊಂಡಿದೀನಿ. ಇಂಥ ಪ್ಲೇಟ್ ಅನ್ನ ಸಾಮಾನ್ಯವಾಗಿ ನಾವು ಹಾಲಿನ ಮೇಲೆ ಮುಚ್ಚೋದಕ್ಕೆ ಬಳಸ್ತೀವಿ. ಹಾಲಿನ ಮೇಲೆ ಈ ತರ ಮುಚ್ಚಳನ ಮುಚ್ಚಿದಾಗ ಅದು ಒಡೆದೋಗೋದಿಲ್ಲ ಹಾಲು. ಸೊ ಆ ಪ್ಲೇಟ್ ಅನ್ನ ತಗೊಂಡಿದೀನಿ. ಆ ಪ್ಲೇಟಿನ ಮೇಲ್ಗಡೆ ಈ ತರ ಮಾಡಿ ಇಟ್ಕೊಂಡಿರೋ ಎಲ್ಲಾ ಮುಷ್ಟಿ ಕಡುಬನ್ನ ಜೋಡಿಸ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ 10 ರಿಂದ 15 ನಿಮಿಷನಾದ್ರೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಕಡುಬನ್ನ ತೆಳುವಾಗಿ ಮಾಡಿದ್ರೆ ಬೇಗ ಬೆಂದೋಗ್ಬಿಡತ್ತೆ. ಆದಷ್ಟು ದಪ್ಪ ದಪ್ಪ ಉಂಡೆ ತರ ದಪ್ಪ ದಪ್ಪ ಕಡುಬು ಮಾಡ್ಕೊಳಕ್ ಹೋಗ್ಬೇಡಿ. ಇದೇ ಗ್ಯಾಪ್ ಅಲ್ಲಿ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಎಲ್ಲಾನು ಸೇರ್ಸಿದೀನಿ. ಜೊತೆಗೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಸ್ವಲ್ಪನೂ ನೀರ್ ಹಾಕದೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಇವಾಗ ನೋಡಿ ಗ್ರೈಂಡ್ ಮಾಡಿದಾಗಿದೆ. ಈ ತರ ತರತರಿಯಾಗೇ ಇರ್ಬೇಕು. ತುಂಬಾ ನೈಸ್ ಆಗಿ ಇದನ್ನ ಗ್ರೈಂಡ್ ಮಾಡಬಾರ್ದು. ಇದಕ್ಕೆ ಹಸಿ ಮೆಣಸಿನಕಾಯಿ ಚಟ್ನಿ ಅಂತಾರೆ. ಈ ಹಸಿ ಮೆಣಸಿನಕಾಯಿ ಚಟ್ನಿ ಈ ಕಡುಬಿನ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗತ್ತೆ. ಈಗ ಅದನ್ನ ತೆಗ್ದಿಟ್ಕೊಂಡ್ಬಿಡೋಣ. 15 ನಿಮಿಷ ಇದನ್ನ ಬೇಯಿಸ್ಕೊಂಡಿದೀನಿ. ನೋಡ್ತಾ ಇರ್ಬೋದು. ನೋಡ್ತಾ ಇದ್ರೇನೆ ಅದ್ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ತುಂಬಾ ಸಾಫ್ಟ್ ಆಗಿ ಬೆಂದಿದೆ. ಇದನ್ನ ಹೀಗೆ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡ್ತಾ ಇರ್ಬೋದು ಕೈಗೆ ಸ್ವಲ್ಪನೂ ಅಂಟ್ಕೊಂಡಿಲ್ಲ. ತುಂಬಾ ಮೆದುವಾಗಿ ಬಳುಕ್ತಾ ಇದೆ. ಈಗ ಇದು ರೆಡಿ ಆಗಿದೆ. ತೆಗ್ದಿಟ್ಕೊಂಡ್ಬಿಡೋಣ. ಈ ಕಡುಬನ್ನ ಹೀಗೆ ಕೂಡ ತಿನ್ಬೋದು. ಸಪ್ಪೆಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬೇಡ ನಮ್ಗೆ ಸ್ವಲ್ಪ
ಇನ್ನೋವೇಟಿವ್ ಆಗಿ ಒಗ್ಗರಣೆ ಎಲ್ಲ ಹಾಕೊಂಡ್ ತಿಂತೀವಿ ಇಷ್ಟ ಆಗತ್ತೆ ಅನ್ನೋದಾದ್ರೆ ಹಿಂಗ್ ಕೂಡ ಮಾಡ್ಕೊಳ್ಬೋದು. ಒಂದ್ ಪ್ಯಾನ್ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸು, ತುಂಬಾ ಟೇಸ್ಟ್ ಕೊಡೋದಂದ್ರೆ ಈ ತರ ಹಸಿ ಶುಂಠಿನ ತುರ್ದು ಹಾಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ ಇದು ತಿನ್ನೋವಾಗ. ಈಗ ಇದನ್ನ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಶುಂಠಿನ ಸ್ವಲ್ಪ ದೂರ ದೂರ ಇರೋ ಹಾಗೇನೆ ಬೇಯಿಸ್ಕೊಂಡ್ರೆ ಅಂದ್ರೆ ಫ್ರೈ ಮಾಡ್ಕೊಂಡ್ರೆ ಅದು ಗರ್ಗರಿ ಆಗಿರತ್ತೆ. ತುಂಬಾ ಹತ್ರ ಹತ್ರ ತಗೊಂಬಂದ್ಬಿಟ್ರೆ ಅಂಟ್ಕೊಂಡ್ಬಿಡತ್ತೆ. ಅಂಟ್ಕೊಂಡ್ಬಿಟ್ರೆ ಅದು ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಕಡುಬಿಗೆ ಎಲ್ಲಾ ಕಡೆ ಅದು ನೀಟಾಗಿ ಸ್ಪ್ರೆಡ್ ಆಗಲ್ಲ. ಈಗ ಇದಕ್ಕೆ ಅರಿಶಿನದ ಪುಡಿ ಮತ್ತೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಸೇರ್ಸಿದೀನಿ. ಒಳ್ಳೆ ಘಮ ಇರತ್ತೆ. ಅರಿಶಿನದ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರತ್ತೆ. ಕೊನೆಯದಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದಲ್ವಾ, ಹಾಗಾಗಿ. ಕಡುಬಿಗೂ ಅಷ್ಟೇ ನಾನೇನ್ ಜಾಸ್ತಿ ಉಪ್ಪು ಹಾಕಿಲ್ಲ. ಈಗ ನೋಡಿ ಒಗ್ಗರಣೆ ರೆಡಿ ಆಗಿದೆ. ಉರಿನ ಕಡಿಮೆ ಇಟ್ಕೊಂಡು ಇದಕ್ಕೆ ಕಡುಬನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೂ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ. ತುಂಬಾ ಚೆನ್ನಾಗ್ ಬಂದಿರತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಇವಾಗ ಕಡುಬನ್ನ ನಿಧಾನಕ್ಕೆ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಏನು ಗ್ಯಾಸ್ ಆನ್ ಆಗಿ ಇಡೋದ್ ಬೇಡ. ಮಿಕ್ಸ್ ಮಾಡೋವರೆಗೂ ಮಾತ್ರ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣನೇ ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದ್ರೆ ಕಡುಬು ಗಟ್ಟಿಯಾಗಿ ಹೋಗ್ಬಿಡತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಜೋಳದ ಕಡುಬನ್ನ ಇಬ್ರಿಗೆ ಅಂತ ಮಾಡಿದ್ರು ಕೂಡ ಬಿಸಿ ಬಿಸಿಯಾಗಿ ಇರುವಾಗ ತಿಂದ್ರೆ ಒಬ್ರೇ ಎಲ್ಲಾನು ತಿನ್ಕೊಂಡ್ಬಿಡ್ಬೋದು. ತುಂಬಾ ಟೇಸ್ಟಿಯಾಗಿ ಸಾಫ್ಟ್ ಆಗಿರತ್ತೆ. ಇದ್ರ ಜೊತೆಗೆ ಈ ತರ ಹಸಿಮೆಣಸಿನಕಾಯಿ ಚಟ್ನಿ ಬೇಡ ಅಂದ್ರೆ ತೆಂಗಿನ ಚಟ್ನಿ ಕೂಡಾನು ಮಾಡ್ಕೊಳ್ಬೋದು. ತೆಂಗಿನ ಚಟ್ನಿಗಿಂತ ಶೇಂಗಾ ಚಟ್ನಿ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಬೇಡ ನಾವು ಕೆಚಪ್ ಹಾಕೊಂಡ್ ತಿಂತೀವಿ ಅಂದ್ರೆ ಕೆಚಪ್ ಕೂಡ ಹಾಕೊಂಡ್ ತಿನ್ಬೋದು. ನಾನಿಲ್ಲಿ ಮೊಸರು ಮತ್ತೆ ಆಗ್ಲೇ ಮಾಡದ್ವಲ್ಲ ಹಸಿ ಮೆಣಸಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದೀನಿ. ಟ್ರೆಡಿಷನಲ್ ವೇ ನಲ್ಲಿ ಹೀಗೆ ಹಸಿ ಮೆಣಸಿನಕಾಯಿ ಚಟ್ನಿ ಮೊಸರು ಜೊತೆಗೆಲ್ಲ ತಿಂತಾರೆ. ಹೆವಿ ಚೆನ್ನಾಗಿರತ್ತೆ. ನಿಮ್ಗೇನಾದ್ರೂ ಜೋಳದ ರೊಟ್ಟಿ ಮಾಡಕ್ ಬರಲ್ಲ ಅಂದ್ರೆ ಇನ್ಮೇಲೆ ಟೆನ್ಷನ್ನೇ ತಗೋಬೇಡಿ. ಬಿಸಿ ಬಿಸಿಯಾಗಿ ಈ ತರ ಕಡುಬು ಮಾಡ್ಕೊಂಡ್ ತಿನ್ನಿ. ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಬ್ರೇಕ್‌ಫಾಸ್ಟ್‌ಗೂ ಮಾಡ್ಕೋಬಹುದು. ಸಂಜೆ ಈವ್ನಿಂಗ್ ಸ್ನಾಕ್ಸ್‌ಗೆ ಮಕ್ಳು ಬರೋ ಟೈಮ್‌ಗೆ ಮಾಡ್ಕೋಬಹುದು. ರಾತ್ರಿ ಊಟಕ್ಕೂ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಫ್ರೆಂಡ್ಸ್. ಥ್ಯಾಂಕ್ ಯು.